ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ನನ್ನ ಪತಿ ಬೇರೊಬ್ಬ ಮಹಿಳೆಯ ಜೊತೆಗಿರುವುದನ್ನು ಕಣ್ಣಾರೆ ನೋಡಿದ್ದೇನೆ. ಅನೈತಿಕ ಸಂಬಂಧ ಹೊಂದಿರುವ ಪತಿಯಿಂದ ಬೇಸತ್ತ ಮಹಿಳೆಯರು ಮಗಳಾಗಿ ವಿಚ್ಛೇದನ ನೀಡದೆ ಎಲ್ಲವನ್ನು ಸಹಿಸುತ್ತಿದ್ದಾಳೆ. ಆಕೆಗೆ ತಜ್ಞರ ಸಲಹೆ ಏನು? ನಾನು ಉದ್ಯೋಗಸ್ಥ ಮಹಿಳೆ ಮತ್ತು ನನಗೆ 12 ವರ್ಷದ ಮಗಳಿದ್ದಾಳೆ. ನನ್ನ ಪತಿ ಮೋಸಗಾರ ಎಂಬ ಕಾರಣಕ್ಕೆ ನನಗೆ ಬೇಜಾರವಾಗಿದೆ. 2 ವರ್ಷಗಳ ಹಿಂದೆ ನಾನು ಅವರನ್ನು ಅವರ ಸಹೋದ್ಯೋಗಿಯೊಂದಿಗೆ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದೆ. ಆದರೆ ಅವರು ಆ ಸಂಬಂಧವನ್ನು ಕೊನೆಗೊಳಿಸುವುದಾಗಿ ನನಗೆ ಭರವಸೆ ನೀಡಿದ್ದರು. ನಾನು ಅದನ್ನು ನಂಬಿದೆ. ಹಾಗಾಗಿ ನಮ್ಮ ಮಧ್ಯೆ ಮತ್ತೆ ಎಲ್ಲವೂ ಸರಿಯಾಗಿತ್ತು. ಮತ್ತೆ ಅದೇ ಚಳಿ ಮುಂದುವರೆದಿದೆ. 6 ತಿಂಗಳ ನಂತರ ನನ್ನ ಪತಿ ತನ್ನ ಮಾಜಿ ಪ್ರೇಯಸಿ ಜೊತೆ ಅಕ್ರಮ ಸಂಬಂಧ ಹೊಂದಿರುವುದಾಗಿ ತಿಳಿದು ಬಂದಿದೆ. ನಂತರ ಈ ಬಗ್ಗೆ ಇಬ್ಬರ ಬಳಿಯೂ ಮಾತನಾಡಿ ಆ ಮಹಿಳೆಯ ಪತಿಗೂ ವಿಷಯವನ್ನು ತಿಳಿಸಿದೆ. ಆದರೆ ಇನ್ನೂ ಅವರು ಸಂಬಂಧದಲ್ಲಿದ್ದಾರೆ. ಇತ್ತೀಚೆಗಷ್ಟೇ ನನ್ನ ಗಂಡನ ಫೋನ್ ಚೆಕ್ ಮಾಡುತ್ತಿದ್ದ ನನಗೆ ಮತ್ತೊಂದು ಶಾಕ್ ಆಯಿತು. ತನ್ನ ಹಿಂದಿನ ಪ್ರೇಯಸಿಯೊಂದಿಗೆ ಬ್ರೇಕಪ್ ಮಾಡಿಕೊಂಡು ಇದೀಗ ಬೇರೊಬ್ಬ ಮಹಿಳೆಯ ಜೊತೆ ಅಕ್ರಮ ಸಂಬಂಧ ಹೊಂದಿದ್ದಾಳೆ. ನಾನು ಈಗ ಅವರಿಗೆ ವಿಚ್ಛೇದನ ನೀಡಲು ಬಯಸುತ್ತೇನೆ. ಆದರೆ ನನ್ನ ಮಗಳಿಗಾಗಿ ನಾನು ಹಿಂಜರಿಯುತ್ತಿದ್ದೇನೆ. ನಮ್ಮ ವಿಚ್ಛೇದನದಿಂದ ಆಕೆಯ ಮನಸ್ಸಿಗೆ ಘಾಸಿಯಾಗಬಹುದು. ನಾನು ಏನು ಮಾಡಲಿ? ಅನೇಕ ಅನೈತಿಕ ಸಂಬಂಧವನ್ನು ಹೊಂದಿರುವ ಪತಿಯೊಂದಿಗೆ ವ್ಯವಹರಿಸುವುದು ಭಾವನಾತ್ಮಕವಾಗಿ ತುಂಬ ನೋವಿನಿಂದ ಕೂಡಿದೆ ಎಂದು ಅರ್ಥ ಮಾಡಿಕೊಂಡಿದ್ದೇನೆ. ನಿನ್ನ ಪತಿ ನಿಮಗೆ ಕೇವಲ ಒಂದು ಬಾರಿಯಲ್ಲ, ಹಲವು ಬಾರಿ ಮೋಸ ಮಾಡಿದ್ದಾರೆ. ಸಿಕ್ಕಿಬಿದ್ದ ನಂತರವೂ ಅದೇ ತಪ್ಪನ್ನು ಪುನರಾವರ್ತಿಸಿದ್ದಾರೆ ಎಂದು ನೀವು ಉಲ್ಲೇಖಿಸಿದ್ದೀರಾ. ಅಂತಹ ಪರಿಸ್ಥಿತಿಯಲ್ಲಿ ಮಹಿಳೆಯರು ಸಾಮಾಜಿಕ ಒತ್ತಡದ ಕಾರಣದಿಂದ ಸಂಬಂಧವನ್ನು ಮುಂದುವರಿಸುತ್ತಾರೆ ಅಥವಾ ಮುರಿದ ಕುಟುಂಬದಲ್ಲಿ ಮಕ್ಕಳನ್ನು ಬೆಳೆಸಬಾರದು ಎಂದು ಯೋಚಿಸುತ್ತಿದ್ದಾರೆ. ಎರಡು ಸಂದರ್ಭಗಳು ತಮ್ಮ ಅನುಕೂಲಗಳು ಮತ್ತು ಅನನುಕೂಲಗಳನ್ನು ಇರುತ್ತವೆ. ಅದರಿಂದ ನೀವು 2 ವಿಷಯದ ಕಡೆಗೆ ಗಮನ ಹರಿಸುವುದು ಮುಖ್ಯ. ನಿರ್ಧಾರ ತೆಗೆದುಕೊಳ್ಳುವ ಮೊದಲು ದೃಢವಾಗಿರಿ. ಒಂದು ಕಾಗದವನ್ನು ತೆಗೆದುಕೊಂಡು ಅದರಲ್ಲಿ ಪ್ರತಿಯೊಂದು ಸನ್ನಿವೇಶವನ್ನು ಬರೆಯಿರಿ. ಉದಾಹರಣೆಗೆ, ನೀವು ಪತಿಯೊಂದಿಗೆ ವಾಸಿಸಲು ಬಯಸಿದರೆ ಅಂತಹ ತಂದೆಯೊಂದಿಗೆ ಮಗನನ್ನು ಬೆಳೆಸುವುದು ಹೇಗಿರುತ್ತದೆ? ನೀವು ಈಗ ಗಮನ ಹರಿಸಬೇಕಾದ ಮತ್ತು ಭವಿಷ್ಯದಲ್ಲಿ ಗಮನ ಹರಿಸಬೇಕಾದ ಸಮಸ್ಯೆಗಳೇನು? ನಿಮ್ಮ ಪತಿಯಿಂದ ವಿಚ್ಛೇದನದ ನಂತರ ನೀವು ಯಾವ ರೀತಿಯ ಸನ್ನಿವೇಶಗಳನ್ನು ಎದುರಿಸುತ್ತಿದ್ದೀರಾ ಎಂಬುದರ ಸಹ ಬರೆಯಿರಿ. ನೀವು ವಿಚ್ಛೇದನ ನೀಡಿದಾಗ ನಿಮ್ಮ ಮಗಳು ಯಾವ ರೀತಿಯ ಸವಾಲುಗಳನ್ನು ಎದುರಿಸಬೇಕಾಗುತ್ತದೆ? ನಿಮ್ಮ ಆರ್ಥಿಕ ಪರಿಸ್ಥಿತಿಗೆ ಏನಾಗುತ್ತದೆ? ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವ ಮೊದಲು ಎಲ್ಲ ಸಾಧ್ಯತೆಗಳ ಬಗ್ಗೆ ಎಚ್ಚರಿಕೆಯಿಂದ ಯೋಚಿಸಿ. ಕುಟುಂಬದೊಂದಿಗೆ ಮಾತನಾಡಿ. ನಿಮ್ಮ ನಿಕಟ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಮಾತನಾಡಿ. ಇದರಿಂದ ನೀವು ಅವರ ಬೆಂಬಲವನ್ನು ಪಡೆಯಬಹುದು. ನಿಮ್ಮ ಮಗಳ ಬೆಳೆದಿದ್ದರೆ ಎಂದುಕೊಂಡು ವಿಚ್ಛೇದನ ನೀಡಿದ್ದರೂ ಅವಳಿಗೆ ಏನೂ ಲಾಭವಾಗುವುದಿಲ್ಲ ಎಂದು ನಾನು ನಿಮಗೆ ಹೇಳಲು ಬಯಸುತ್ತೇನೆ. ನಿಮ್ಮ ಪರಿಸ್ಥಿತಿ ಮತ್ತು ಅವಳ ತಂದೆಯ ಸತ್ಯದ ಬಗ್ಗೆ ಅವಳು ತಿಳಿದಾಗ ಅವರು ಬೇರೆ ಪದ್ಧತಿಗೆ ಒಳಗಾಗುತ್ತಾಳೆ. ನೀವು ಆಕೆಯ ಶಾಲೆಯ ಮೂಲಕ ಕೌನ್ಸಿಲಿಂಗ್ನ ಆಯ್ಕೆಯನ್ನು ತೆಗೆದುಕೊಳ್ಳಬಹುದು. ಅದು ಅವರನ್ನು ಭಾವನಾತ್ಮಕವಾಗಿ ಬಲಶಾಲಿ ಮತ್ತು ಬುದ್ಧಿವಂತರನ್ನಾಗಿ ಮಾಡುತ್ತದೆ. ಇದರೊಂದಿಗೆ ಮನೆಯಲ್ಲಿ ನಡೆಯುವ ಅನೇಕ ಸಂದರ್ಭಗಳಲ್ಲಿ ಅವಳು ತನ್ನನ್ನು ತಾನೇ ನಿಭಾಯಿಸಲು ಶಕ್ತಿಗಳಾಗಿರುತ್ತಾಳೆ. ವೃತ್ತಿಪರ ಸಹಾಯದ ಅಗತ್ಯವಿದೆ. ಇಂತಹ ಪರಿಸ್ಥಿತಿಯಿಂದ ಹಾದು ಹೋಗುವುದು ಯಾವುದೇ ಮಹಿಳೆಗಾದರೂ ನಿಮಗೆ ಕಷ್ಟಕರವಾದ ನಿರ್ಧಾರವಾಗಿದೆ. ಅನೇಕ ಮಹಿಳೆಯರು ಈ ಪರಿಸ್ಥಿತಿಯನ್ನು ಎದುರಿಸಲು ಭಯಪಡುತ್ತಾರೆ. ಹಾಗಾಗಿ ಅನೇಕ ವರ್ಷಗಳಿಂದ ಕೌಟುಂಬಿಕ ಹಿಂಸೆಯನ್ನು ಎದುರಿಸುತ್ತಾರೆ. ಆದ್ದರಿಂದ ನಿಮ್ಮ ಮುಂದಿನ ಮಾರ್ಗವನ್ನು ನಿರ್ಧರಿಸಲು ನೀವು ವೃತ್ತಿಪರರ ಸಲಹೆಯನ್ನು ಪಡೆಯಬಹುದು. ನಿಮಗೆ ನೀವೇ ಸಹಾಯ ಮಾಡಬೇಕು. ನೀವು ಯಾವುದನ್ನು ಯಾರನ್ನು ಬದಲಿಸಲು ಸಾಧ್ಯವಿಲ್ಲ. ಬದಲಿಗೆ ನಿಮ್ಮ ಜೀವನವನ್ನು ಉತ್ತಮಗೊಳಿಸಲು ಪ್ರಯತ್ನ ಪಡಬಹುದು. ಫ್ರೆಂಡ್ಸ್, ಅರ್ಥ ಆಯ್ತಾ? ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್.